ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬೆಳಗಾಯಿತು, 7 ಗಂಟೆ ಆಯಿತು. ಎಚ್ಚರಗೊಂಡಿದ್ದೀರಲ್ಲವೇ? ಈ ದಿನಮಾನಗಳಲ್ಲಿ ತಡ ಮಾಡಿ ಮಲಗೋದು, ತಡ ಮಾಡಿ ಎದ್ದೇಳೋದು ರೂಢಿಯಾಗ್ಬಿಟ್ಟಿದೆಯಲ್ಲವೇ? ಅದಕ್ಕಾಗಿಯೇ ಕೇಳ್ತಿದ್ದೇನೆ. ಕೆಲವರು ನೈಟ್ ಡ್ಯೂಟೀಸ್ ಮಾಡ್ತಿದ್ದಾರೆ, ಸೊ ಅವರು ತಡ ಮಾಡಿ ಹೇಳ್ತಾರೆ. ಇತರ ದೇಶದಲ್ಲಿ ಕೆಲಸ ಮಾಡೋರು ಕೂಡ ಹಾಗೆಯೇ ಮಲಗಿ ಎದ್ದೇಳಬೇಕಾಗ್ತದಲ್ಲವೇ? ನಿಮ್ಮಲ್ಲಿ ಕೆಲವರು ಇತರ ದೇಶದಿಂದ ವೀಕ್ಷಿಸ್ತಾ ಇದ್ದೀರಿ. ಈ ಸಮಯ ನಿಮಗೆ ಸಾಯಂಕಾಲ ಆಗಿರ್ಬೋದು. ಗುಡ್ ಈವ್ನಿಂಗ್. ಇನ್ನೂ ಕೆಲವರು ಪ್ರಪಂಚದ ಬೇರೆ ಬೇರೆ ಒಂದು ಸ್ಥಳಗಳಿಂದ ವೀಕ್ಷಿಸ್ತಿದ್ದಾರೆ. ಪ್ರಪಂಚದಲ್ಲಿ ಎಷ್ಟೋ ಡಿಫ್ರೆಂಟ್ ಟೈಮಿಂಗ್ಸ್ ಇವೆ. ಬಟ್ ಎಷ್ಟು ಅದ್ಭುತ ನೋಡಿ. ಯಾವುದೇ ಸ್ಥಳದಿಂದ ವೀಕ್ಷಿಸ್ತಾ ಇದ್ರೂ ಕೂಡ, ನೀವು ಯಾವುದೇ ಸಮಯದಲ್ಲಿದ್ದವರಾಗಿ ವೀಕ್ಷಿಸ್ತಾ ಇದ್ರೂ ಕೂಡ, ಅನೇಕ ದೇಶಗಳವರು ಈ ಕಾರ್ಯಕ್ರಮ ವೀಕ್ಷಿಸಿ ಬಲಗೊಳ್ತಿದ್ದೀರೆಂದು ನೀವು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಎಷ್ಟೋ ಸ್ತುತಿಸುತ್ತೇನೆ. ಅದಕ್ಕೆ ಈಗ ನಿಲ್ಲಿಸಲಾರದೆ ಅನುದಿನದ ಧ್ಯಾನವನ್ನು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ದೇವರು ನಿಮಗೆ ಕೊಟ್ಟಿರುವಂತಹ ಸಂದೇಶ ಸಾರ್ತಿದ್ದೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿ ಈ ದಿನದ ವಾಕ್ಯ ಧ್ಯಾನ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ ನಿಮಗೋಸ್ಕರ ಬದುಕುವುದಕ್ಕಾಗಿ. ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಪಾಪ ವಿಸ್ತರಿಸುತ್ತಾ ಇರುವಾಗ, ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತಿರುವಾಗ, ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುವುದಕ್ಕೂ ನಮ್ಮ ದೃಷ್ಟಿ ನಿಮ್ಮ ಮೇಲಿಟ್ಟು ನಿಮ್ಮ ಕಡೆಗೆ ಮುಂದೆ ಸಾಗಲು ಸಹಾಯ ಮಾಡಿರಿ. ಅನಾವಶ್ಯಕವಾದ ಈ ಜೀವನ ಸಂಬಂಧವಾದ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳದಂತೆ ನಿಮ್ಮ ಮಕ್ಕಳನ್ನು ಕಾಪಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬಿತ್ತುವವನ ಈ ಸಾಮ್ಯ ಎಲ್ಲಾ ಸುವಾರ್ತೆಗಳಲ್ಲಿ ಬರೆಯಲಾಗಿದೆ ಪ್ರಿಯರೇ. ಅದರಲ್ಲಿ ಒಂದು ಒಳ್ಳೆ ನೆಲದ ಕುರಿತು ಯೇಸು ಮೇಲಿಂದ ಮೇಲೆ ಹೇಳ್ತಾರಲ್ಲವೇ? ಮುಳ್ಳು ಗಿಡಗಳಲ್ಲಿ ಬಿದ್ದವರು ಯಾರು ಅನ್ನುವಾಗ ವಾಕ್ಯ ಅವರೊಳಗೆ ಫಲಿಸುತ್ತದೆ. ಆದರೆ ಐಹಿಕ ವಿಚಾರಗಳು, ಈ ಜೀವನ ಸಂಬಂಧವಾದ ವ್ಯವಹಾರಗಳು, ಹಣದ ಆಸೆ, ಮುಳ್ಳು ಗಿಡಗಳೆಲ್ಲ ಸುತ್ತಲೂ ಬೆಳೆದು ಆ ಗಿಡವನ್ನು ಅಡಗಿಸಿಬಿಡುತ್ತದೆ. ನೋಡಿಬೇಕಾದ್ರೆ ನಾವು ವಾಕ್ಯ ಕೇಳ್ತೇವೆ, ಚರ್ಚಸ್ಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡಿಕೊಳ್ತೇವೆ. ಆದರೆ ಇವುಗಳಿಗಿಂತ ಹೆಚ್ಚಾಗಿ ನಾವು ಈ ಲೋಕ ಸಂಬಂಧವಾದ ಚಿಂತೆಗಳಲ್ಲಿ, ಇಹಲೋಕ ಸಂಬಂಧವಾದ ವ್ಯಾಪಾರಗಳಲ್ಲಿ, ಹಣದ ಆಸೆಗೆ ಒಳಗಾಗಿ ಬಹಳಷ್ಟು ಸಾರಿ ಕೇಳಿದ ವಾಕ್ಯ ನಮ್ಮ ಹೃದಯದೊಳಗೆ ಫಲಿಸಲಾರದಂತೆ ಚಿಕ್ಕಲ್ಲಿ ಸಿಕ್ಕಿಬೀಳ್ತಿದ್ದೇವೆ. ಎಷ್ಟು ಜನ ಭಕ್ತರು ಚಿಕ್ಕಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಹೇಳಿ? ಬೈಬಲ್ನಲ್ಲಿಯೇ ನೋಡಿರಿ. ಎಷ್ಟು ಮಂದಿ ಭಕ್ತರಿಲ್ಲ ಪ್ರಿಯರೇ ಚಿಕ್ಕಿನಲ್ಲಿ ಸಿಕ್ಕಿಬಿದ್ದವರು? ಯಶ್, ಸೊಲೊಮೋನನನ್ನು ನೋಡ್ರಿ, ದಾವೀದನನ್ನು ನೋಡ್ರಿ. ಆ ಚಿಕ್ಕಿನೊಳಗೆ ಸಿಕ್ಕಿಬಿದ್ದ ಕಾಮ ಇಚ್ಛೆಗಳಿಗೆ ಅವಕಾಶ ಕೊಟ್ಟ, ಗರ್ವಕ್ಕೆ ಅವಕಾಶ ಕೊಟ್ಟು, ಹೊಟ್ಟೆ ಕಿಚ್ಚಿಗೆ ಅವಕಾಶ ಕೊಟ್ಟು ದೇವರ ಪ್ರಣಾಳಿಕೆ ಕಳೆದುಕೊಂಡ ಎಲ್ಲರನ್ನೂ ನಾವು ನೋಡ್ತೇವೆ. ಅದಕ್ಕಾಗಿಯೇ ನಾವು ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ಅವರ ತಪ್ಪುಗಳೆಲ್ಲ ಯಾಕೆ ಬೈಬಲಲ್ಲಿ ಬರೆಯಲಾಗಿವೆ ಗೊತ್ತಾ? ಅಂತಹ ದೊಡ್ಡ ಭಕ್ತರೇ ತಪ್ಪು ಮಾಡಿರುವಾಗ ನಾವು ಮಾಡಿರುವ ತಪ್ಪು ಯಾವ ಲೆಕ್ಕಕ್ಕೆ ಅಂದುಕೊಳ್ಳುವುದಕ್ಕೋಸ್ಕರ ಅಲ್ಲ. ಅವರು ಮಾಡಿರುವ ತಪ್ಪುಗಳಿಂದ ಅವರು ಪಟ್ಟ ಬಾಧೆಗಳು, ಅವರು ಹೊಂದಿರುವ ಶಾಪಗಳು, ಅವರು ಕಳೆದುಕೊಂಡ ಆಶೀರ್ವಾದಗಳನ್ನು ನಾವು ಗುರುತಿಸಿ ಅಂತಹ ಸ್ಥಿತಿಯಲ್ಲಿ ಬೀಳದಂತೆ ನಾವು ಜಾಗ್ರತೆ ವಹಿಸುವುದಕ್ಕಾಗಿ. ಚಿಕ್ಕಲ್ಲಿ ಸಿಲುಕಿಸುವ 7 ಪಾಪಗಳು ಎಂಬ ಬಹಳಷ್ಟು ಜನ ಭಕ್ತರು ಪ್ರಸಂಗ ಮಾಡ್ತಾರೆ. ಬಿಲಿಗ್ರಾಹಂ ಅವರು ಆ ಪುಸ್ತಕದ ಬಗ್ಗೆ ಒಂದು ಸೀಸನಲ್ಲಿ ಹೇಳಿದರು. ನಾನು ಕೂಡ ನನ್ನ ಜೀವಿತದಲ್ಲಿ ಓಪನ್ ಏರ್ ಮೀಟಿಂಗ್ಗಳಿಗೆ ಪ್ರಸಂಗ ಮಾಡಲು ಹೋಗುವಾಗ ಈ ಚಿಕ್ಕಲ್ಲಿ ಸಿಲುಕಿಸುವ 7 ಪಾಪಗಳ ಕುರಿತು ಒಂದು ಚಿತ್ರದ ರೂಪದಲ್ಲಿ ತಯಾರು ಮಾಡಿ, ಅಂದರೆ ಕ್ಲಾತ್ ಮೇಲೆ ಪೇಂಟಿಂಗ್ ಮಾಡಿಸಿ ಅದನ್ನು ಇಟ್ಟು ಒಂದೊಂದು ದಾಟಿ ವಿವರಿಸಿ ಎಚ್ಚರಿಸುತ್ತಿರುವಾಗ, ಇದು ನಿಮ್ಮ ಹೃದಯದಲ್ಲಿ ಇದೆಯೇನೋ ನೋಡಿಕೊಳ್ಳ್ರಿ ಎಂದು ಒಂದು ಸೀರಿಯಲ್ ಆಗಿ ಪ್ರಸಂಗಿಸಿದಾಗ ಎಷ್ಟೋ ದೊಡ್ಡ ಪಶ್ಚಾತ್ತಾಪವು, ಎಷ್ಟೋ ದೊಡ್ಡ ಉಜ್ಜೀವನ ಉಂಟಾಗ್ತಿತ್ತು. ಅದನ್ನು ನೋಡಿದಾಗ ಮನುಷ್ಯರ ಹೃದಯದೊಳಗೆ ಆಳವಾದ ಮರ್ಮಗಳನ್ನು ಬಯಲಿಗೆ ತಂದಾಗ, ಹೃದಯ ಸ್ಥಿತಿಯನ್ನು ಅವರು ಅರಿತುಕೊಳ್ಳುವಂತೆ ಮಾಡಿದಾಗ ಪಶ್ಚಾತ್ತಾಪ ಉಂಟಾಯಿತು. ನಾನು ಚೆನ್ನಾಗಿದ್ದೇನೆ ಬಿಡಿ, ಚೆನ್ನಾಗಿದ್ದೇನೆ ಬಿಡಿ, ನಾನೇನು ವ್ಯಭಿಚಾರ ಮಾಡ್ತಾ ಇಲ್ವಲ್ಲ, ನಾನೇನು ಕಳ್ಳತನ ಮಾಡ್ತಾ ಇಲ್ವಲ್ಲ, ಹೌದಲ್ಲವೇ, ನಾನು ಹತ್ಯೆ ಮಾಡಲಿಲ್ವಲ್ಲ ಎಂದು ಕೆಲವರು ಸಮ್ಮತಿಸಿಕೊಳ್ತಾರಾದರೆ, ಈ ಚಿಕ್ಕುಗಳಲ್ಲಿ ಸಿಲುಕಿಸುವ ಪಾಪಗಳ ಬಗ್ಗೆ ಒಮ್ಮೆ ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 22ನೇ ವಚನ. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಚಿಕ್ಕಲ್ಲಿ ಸಿಲುಕಿಸುವವು, ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸುವವು. ದುಷ್ಟರ ದೋಷವು ಅವರನ್ನು ಚಿಕ್ಕಲ್ಲಿ ಸಿಲುಕಿಸುತ್ತವೆ.
ಚಿಕ್ಕಲ್ಲಿ ಸಿಕ್ಕಾಕೊಂಡವನು ಇನ್ನು ಹೊರಗೆ ಬರಲಿಕ್ಕಾಗದೆ ಅಲ್ಲೇ ಒದ್ದಾಡುತ್ತಾ ಇರ್ತಾನೆ. ಹೀಗೆ ಚಿಕ್ಕಲ್ಲಿ ಸಿಲುಕಿಸುವ ಪಾಪಗಳಲ್ಲಿ ಮೊದಲನೆಯದು ಗರ್ವ. ಗರ್ವ ಅಂದರೆ ಗೊತ್ತಾ? ಕೆಂಪಗಿರುತ್ತಾ ಬೆಳ್ಳಗಿರುತ್ತಾ ಅಂತ ಕೇಳಿದ್ರೆ ಹೇಳಲಿಕ್ಕಾಗಲ್ಲ. ನಮಗೆ ಫೀವರ್ ಅಂದರೆ ಜ್ವರ ಏನಾದರೂ ಬಂದರೆ ಕೈ ಇಟ್ಟು ನೋಡ್ತಾರೆ, ಥರ್ಮೋಮೀಟರ್ ಇಟ್ಟು ನೋಡ್ತಾರೆ, ಹಾಗೂ ಪಲ್ಸ್ ನೋಡ್ತಾರಲ್ಲವೇ? ಅದು ರೈಸ್ ಆದರೆ ನಮ್ಮ ಟೆಂಪ್ರೇಚರ್ ಹೆಚ್ಚಾಗಿದೆ ಎಂದರ್ಥ. ಹಾಗೇ ಗರ್ವಕ್ಕೂ ಕೂಡ ಕೆಲವೊಂದು ಸೂಚನೆಗಳಿವೆ. ಯಾರಾದರೂ ಮಾತಾಡ್ತಾ ಇರುವಾಗ ಇದು ನನಗೆ ಗೊತ್ತುಬಿಡಿ, ಗೊತ್ತು ಅಂತ ತಲೆ ಅಲ್ಲಾಡಿಸುತ್ತಾ ಅಹಂಕಾರದಿಂದ ನಡ್ಕೊಳ್ತಾನಲ್ಲವೇ? ಬೇರೆಯವರು ಹೇಳಿರುವ ಮಾತು ಕೇಳಲು ಇಷ್ಟ ಇಲ್ಲದವನಾಗಿದ್ದಾನೆ ಅಂದ್ಕೊಳ್ಳಿ. ನಾನು 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 ಎಂಬ ಪದ ಹೆಚ್ಚು ಬಳಸುತ್ತಾ ಇದ್ದಾನೆ ಅಂದ್ಕೊಳ್ಳಿ. ಸ್ವಲ್ಪ ಭುಜ ಎತ್ತಿ ಕಣ್ರೆಪ್ಪೆಗಳನ್ನು ಮೇಲೆ ಕೆತ್ತಿ ಮಾತಾಡುತ್ತಾ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ. ಅವನಿಗೆ ಗರ್ವ ಹೆಚ್ಚಾಗಿದೆ ಅಂದರ್ಥ. ಗರ್ವಿಷ್ಠರು ಬೇರೆ ಯಾರ ಮಾತು ಕೇಳಲ್ಲ. ಗರ್ವಿಷ್ಠರು ವಿಧೇಯರಾಗಲು ಇಷ್ಟಪಡಲ್ಲ. ಗರ್ವಿಷ್ಠರು ತಮ್ಮ ದೃಷ್ಟಿಯಲ್ಲಿ ತಾವೇ ನೀತಿವಂತರು ಅಂದುಕೊಳ್ತಾರೆ. ಸ್ವನೀತಿವಂತರು ಗರ್ವಿಷ್ಠರೇ ಆಗಿರ್ತಾರೆ. ಗರ್ವಕ್ಕಿಂತ ಮುಂಚೆ ನಾಶನ ಹೋಗುವುದು, ಬಿದ್ದೋಗುವುದಕ್ಕಿಂತ ಮುಂಚೆ ಅಹಂಕಾರ ಹೋಗುತ್ತದೆ ಎಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಅವನ ಗರ್ವವೇ ಅವನನ್ನು ತಗ್ಗಿಸುವುದು ಎಂದು ಬೈಬಲ್ನಲ್ಲಿ ಬರೆಯಲಾಗಿದೆ. ಯಾವಾಗ ನಿಮ್ಮೊಳಗೆ ಗರ್ವ ಬರುತ್ತೋ ಸೈತಾನಲ್ಲಿ ಪ್ರೆಸೆಂಟ್ ಆಗಿರ್ತಾನೆ, ಅವನು ನಿಮ್ಮೊಂದಿಗಿರ್ತಾನೆ. ಗರ್ವಿಷ್ಠರೆಲ್ಲರೂ ದೇವರಿಗೆ ಹೇಯವಾಗಿದ್ದಾರೆ. ನಿಮ್ಮಲ್ಲಿ ಗರ್ವ ಇರೋದಾದರೆ ನೀವು ದೇವರಿಗೆ ಇಷ್ಟಕರವಾಗಿರಲ್ಲ. ನೀವು ದೀನರಾಗಿರುವಾಗಲೇ ದೇವರು ನಿಮ್ಮಲ್ಲಿ ಆನಂದಿಸ್ತಾರೆ. ದೀನರನ್ನು ಆತನು ಅಲಂಕರಿಸುತ್ತಾನೆ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವರಾಗಿರಬೇಕು. ಒಮ್ಮೆ ಆಲೋಚಿಸಿರಿ, ಗರ್ವದಿಂದ ಮಾತಾಡ್ತಿದ್ದೀರಾ? ತಂದೆ ತಾಯಿಗಳನ್ನು ಎದುರಿಸ್ತಾ ಇದ್ದೀರಾ? ದೊಡ್ಡವರು ಚಿಕ್ಕವರಿಲ್ಲದಂತೆ ಮಾತಾಡ್ತಿದ್ದೀರಾ? ನಿಮಗೆ ಗೊತ್ತಿದ್ದಿರಬಹುದು. ಅಷ್ಟು ಮಾತ್ರಕ್ಕೆ ನನಗೆ ಗೊತ್ತು ಗೊತ್ತು ಎಂಬುದಾಗಿ ನೀವು ಬಡಾಯಿ ಕೊಚ್ಕೊಳ್ತಾ ಇದ್ರೆ ನಿಮಗೆ ಗರ್ವ ಇದೆ ಎಂದರ್ಥ. ನಿಮಗೆ ಗರ್ವ ಇರೋದಾದರೆ ನೀವು ಆಧ್ಯಾತ್ಮಿಕವಾಗಿ ಬಿದ್ದು ಹೋಗ್ತೀರಿ. ಜಾಗ್ರತೆ. ಚಿಕ್ಕಲ್ಲಿ ಸಿಲುಕಿಸುವ ಪಾಪಗಳಲ್ಲಿ ಮೊದಲನೇದು ಗರ್ವ, ಇನ್ನೊಂದು ಅಸೂಯೆ. ಅಸೂಯೆ ಅಂದ್ರೆ ಏನು ಗೊತ್ತಾ? ಈ ಮಾತು ಎಲ್ಲೂ ಕಾಣಿಸ್ತಲೇ. ಇದರ ಬಗ್ಗೆ ಈ ದಿನ ಯಾರೂ ಮಾತಾಡ್ತಾ ಇಲ್ಲ. ಅಸೂಯೆ ಒಬ್ಬ ಮನುಷ್ಯನನ್ನು ನೋಡಿದಾಗ ಸಹಿಸಲಾರದ ಸ್ವಭಾವ. ಬೇರೆಯವರು ಒಳ್ಳೊಳ್ಳೆ ಬಟ್ಟೆ ಧರಿಸಿ ನಡ್ಕೊಂಡು ಹೋಗುವಾಗ ಅವರನ್ನು ನೋಡಿ ನಿಮ್ಗೆ ಯಾಕಷ್ಟು ಹೊಟ್ಟೆ ಉರಿ, ಯಾಕಷ್ಟು ಹೊಟ್ಟೆ ಕಿಚ್ಚು ಪಡ್ತೀರಿ, ನಿಮ್ಗೆ ಯಾಕೆ ಅಷ್ಟು ಬಾಧೆಯಾಗಿರುತ್ತೆ? ನೋಡಿ, ನಾವು ಚಿಕ್ಕ ಮಕ್ಕಳಿಗೆ ಬಗೆ ಬಗೆಯ ಬಣ್ಣದ ಬಟ್ಟೆ ಧರಿಸುತ್ತೇವೆ. ಆ ಮಕ್ಕಳು ಮುದ್ದಾಗಿ ಮಾತಾಡುವಾಗ ನೋಡಿ ನಾವು ಚಿಚ್ಚಿ ಅನ್ನುತ್ತೇವೋ? ನೀನೇನ್ ಮಹಾ ಅನ್ನುತ್ತೇವಾ? ಇಲ್ಲವೇ ಮಕ್ಕಳನ್ನು ನೋಡಿ ಆನಂದಿಸ್ತೇವಲ್ಲವೇ? ಕಾರಣ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತೇವೆ. ಪ್ರೀತಿಯಲ್ಲಿ ಅಸೂಯೆ ಇರಲ್ಲ, ಅಸೂಯೆಯಲ್ಲಿ ಪ್ರೀತಿ ಇರಲ್ಲ. ಇನ್ನೊಬ್ಬರನ್ನು ನೋಡಿ, ನಿಮಗಿಂತಲೂ ಚೆನ್ನಾಗಿರುವವನು ನೋಡಿ ನೀವು ಮನಸ್ಸಲ್ಲಿ ಒಂಥರ ಬಾಧೆ ಪಡೋದಾದರೆ ಅದರ ಸಿಂಪ್ಟಮ್ಸ್ ಏನಂದ್ರೆ ನಿಮ್ಮಲ್ಲಿ ಅಸೂಯೆ ಪ್ರಾರಂಭವಾಯಿತೆ ಅಂತ ಅರ್ಥ. ಅವರಿಗಿದ್ದದ್ದು ನನಗಿಲ್ಲ ಎಂಬ ಆಲೋಚನೆಯೊಂದಿಗೆ ಅವರ ಮೇಲೆ ನೀವು ವಿರೋಧ ಬೆಳೆಸಿಕೊಳ್ಳೋದಾದರೆ, ಅವರನ್ನು ವಿಮರ್ಶಿಸುವುದಾದರೆ, ಅವರನ್ನು ಎತ್ತಿ ತೋರಿಸಲು ನೀವು ಪ್ರಯತ್ನಿಸುತ್ತಿರೋದಾದರೆ ನಿಮ್ಮೊಳಗೆ ಅಸೂಯೆ ಬಂದಿದೆ ಎಂದರ್ಥ. ಸೌಲನು 1000 ಗಟ್ಟಳೆಯಾಗಿ, ದಾವಿದನು 10,000 ಗಟ್ಟಳೆಯಾಗಿ ಶತ್ರುವನ್ನು ಸಾಯಿಸಿದರೆಂದು ಹಾಡು ಹಾಡಿದ್ರಂತೆ. ಮತ್ತೆ ಗೊಲಿಯಾತನನ್ನು ಕೊಂದಾಕಿದ ಎಂತಹ ದೊಡ್ಡ ಕಾರ್ಯ ಮಾಡಿದನಲ್ಲವೇ? ಸೌಲನಿಗೆ ಅದು ಇಷ್ಟ ಆಗ್ಲಿಲ್ಲ. ನಾನೇನೋ ರಾಜನಾಗಿದ್ರೆ ನಾನು 1000 ಸಾಯಿಸಿದೇನ ಅನ್ನುತ್ತಾರೆ, ಇವನೇನೋ ಇವಾಗ ಬಂದಿದ್ದಾನೆ ಬಚ್ಚನಂತೆ. ಕೆಲವರು ಮಾತಾಡ್ತಾರೆ ಇವನೊಬ್ಬ ಬಚ್ಚ ಎಂದು. ನನ್ ಮುಂದೆ ಹುಟ್ಟಿದವರಿವರು, ನನಗೇನ್ ಕಲಿಸ್ತಾರೆ ಇವರು? ನನ್ನ ಸೇವೆಯಲ್ಲಿ ರಕ್ಷಣೆ ಹೊಂದಿದ್ದಾನೆ, ನನ್ಗಿಂತಲೂ ದೊಡ್ಡವನು ಹೇಗಾಗ್ತಾನೆ ಎಂಬ ಒಂಥರ ಅಸೂಯೆ ಈ ದಿನ ಅನೇಕ ಮಂದಿ ವಿಶ್ವಾಸಿಗಳಲ್ಲಿ ಕಾಣಿಸಿಕೊಳ್ತಿದೆ. ನಿಮ್ಮ ಸಭೆಯಲ್ಲಿಯೂ ಕೂಡ ನೀವೊಂದು ಸಭೆಯಲ್ಲಿ ಬಹಳ ದಿನಗಳಿಂದಿದ್ದೀರ್ತೀರಿ. ಹೊಸದಾಗಿ ಬಂದ ಯವನಸ್ಥನು ಬಹಳವಾಗಿ ಉಪಯೋಗ ಆಗ್ತಾನೆ, ಅವನನ್ನು ನೋಡಿ ಆನಂದಿಸಿರಿ. ಅವರನ್ನು ನೋಡಿ ವಿಮರ್ಶಿಸಬೇಡಿ, ಅಸೂಯೆ ಪಡಬೇಡಿ, ಅವರಿಗೋಸ್ಕರ ಪ್ರಾರ್ಥಿಸಿರಿ. ಅಸೂಯೆ ನಮ್ಮೊಳಗಡೆ ಬಂದ್ರೆ ದುರಾತ್ಮ ಬಂದು ಕೂತ್ಕೊಳ್ತಾನೆ ಪ್ರಿಯರೇ. ಅಂದಿನಿಂದ ಕೆಟ್ಟ ನೋಟ ಇಟ್ಟನಂತೆ ಸೌಲನು ದಾವೀದನ ಮೇಲೆ. ಇನ್ನಷ್ಟೇ ದುರಾತ್ಮ ಬಂದು ಸೌಲನನ್ನು ಹಿಡಿದುಕೊಂಡಿತು. ಆನಂತರ ನಾನಾ ತೊಂದರೆಗೊಳಗಾಗ್ತಾನೆ, ಚೇತರಿಸಿಕೆ ಹೊಂದಿಕೊಳ್ಳಲ್ಲ. ಅಸೂಯೆಗೆ ಅವಕಾಶ ಕೊಡಬೇಡಿ. ಪ್ರೀತಿಯಲ್ಲಿ ಅಸೂಯೆ ಇಲ್ಲ. ಕ್ರಿಸ್ತನಲ್ಲಿ ಜೀವಿಸುವಂಥವನು ಪ್ರೀತಿಯುಳ್ಳವನಾಗಿರ್ತಾನೆ, ದೀನನಾಗಿರ್ತಾನೆ. ಮತ್ತೊಂದೇನೆಂದರೆ, ನಿಮ್ಮನ್ನು ಚಿಕ್ಕಲ್ಲಿ ಸಿಲುಕಿಸುವ ಮತ್ತೊಂದು ಪಾಪ ಯಾವುದೆಂದರೆ ಪಾಪದಂತೆ ಕಾಣಿಸುವಂತಹ ಕೋಪ ಯಾಕೆ ಬರುತ್ತೆ ಅಂತೀರಿ? ಯಾರಾದರೂ ನಿಮ್ಮ ಅಹಂಭಾವ ಮುಟ್ಟಿದ್ರೆ ನಿಮಗೆ ಕೋಪ ಬರುತ್ತೆ. ನಿಮ್ಮನ್ನು ಯಾರಾದರೂ ವಿಮರ್ಶಿಸಿದರೆ, ನಿಮ್ಮ ದೋಷ ಯಾರಾದರೂ ಎತ್ತಿ ತೋರಿಸಿದರೆ, ನಿಮಗೆ ನಿಮ್ಮ ಇಷ್ಟ ಯಾರಾದರೂ ಮುಟ್ಟಿದ್ರೆ ನಿಮಗೆ ಟುಸ್ ಅಂತ ಬಂದ್ಬಿಡುತ್ತೆ ಕೋಪ. ಬುದ್ಧಿಹೀನರ ಹೃದಯದೊಳಗೆ ಕೋಪವು ಸುಖವಾಗಿ ನಿವಾಸ ಮಾಡುವುದಂತೆ.
ಕೋಪ ಯಾವಾಗಲೂ ಬರಲ್ಲ ಪ್ರಿಯರೇ, ನಿಮ್ಮ ತಂಟೆಗೆ ಬಂದಾಗಲೇ ಬರುತ್ತೆ. ಸುಖವಾಗಿ ನಿವಾಸ ಮಾಡುತ್ತೆ ಹೃದಯದೊಳಗೆ. ಒಂದು ನಾಗರ ಹಾವು ನೋಡಿ, ಬುಟ್ಟಿಯೊಳಗಡೆ ಚೆನ್ನಾಗಿ ಮಲಗಿರುತ್ತೆ. ಅದು ಹಿಂಗೆ ತೆಗೆದ್ರೆ ಸಾಕು, ಬುಸ್ ಅಂತ ಹೆಡೆ ಬಿಚ್ಚುತ್ತೆ ಅಲ್ಲವೇ? ಹಾಗೇ ನಮ್ಮ ತಂಟೆಗೆ ಯಾರಾದರೂ ಬಂದರೆ ನಾನು ಮನುಷ್ಯನೇ ಅಲ್ಲ, ಸುಮ್ಮನೆ ಇರು ಎಂಬುದಾಗಿ ಕೋಪದಿಂದ ಹೇಳ್ತಾರೆ. ಕೋಪ ಮಾಡಿರಿ, ಆದರೆ ಪಾಪ ಮಾಡಬೇಡಿರಿ. ನಿಮ್ಮ ಕೋಪವು ಸೂರ್ಯಾಸ್ತಮನದವರೆಗೂ ಇರಗೊಡಿಸಬೇಡಿ. ಕೋಪ ಪಾಪವೋ? ಖಚಿತವಾಗಿಯೂ. ನೀವು ಕೋಪಗೊಂಡಾಗ ನಿಮ್ಮ ರಕ್ತ ಹೇಗೆ ಕುದಿಯುತ್ತದೆ ಎಂದು ಒಮ್ಮೆ ನೋಡ್ಕೊಳ್ಳಿ. ನಿಮ್ಮ ಮುಖ ಎಷ್ಟು ವಿಕಾರವಾಗುತ್ತೆ ಎಂದು ನೋಡಿ. ನೀವು ಎಷ್ಟು ಬಲ ಕಳೆದುಕೊಳ್ತೀರಿ ಗೊತ್ತಾ? 5 ನಿಮಿಷ ಕೋಪಗೊಳ್ಳುವವನು 5 ಎಕರೆ ಜಮೀನನ್ನು ಉಳಿಗೆ ಮಾಡಿದಷ್ಟು ಆಯಾಸಗೊಳ್ಳುತ್ತಾನೆ ಎಂಬುದಾಗಿ ಲೆಕ್ಕಾಚಾರ ಹಾಕಲಾಗಿದೆ. ಯಾಕೆ ಈ BP ಶುಗರ್ ಹೆಚ್ಚಾಗ್ತಿವೆ ಗೊತ್ತಾ? ಈ ಕೋಪ ಎಂಬ ಪಾಪದಿಂದಲೇ. ಪಾಪದ ಹೊರತಾಗಿ ನಾವು ಬೇರೆ ಯಾವ ವಿಷಯದಲ್ಲಿ ಕೋಪಗೊಳ್ಳುವ ಅವಶ್ಯಕತೆ ಇಲ್ಲ. ಪಾಪವನ್ನು ಮಾತ್ರ ನಾವು ಖಂಡಿಸಬೇಕು, ಆದರೆ ಅದು ಕೋಪವಲ್ಲ. ಅದು ಪ್ರೀತಿಯಿಂದ ಕೊಡುವ ಗದರಿಕೆಯಾಗಿದೆ. ಅದಕ್ಕಾಗಿಯೇ ಕೋಪಕ್ಕೆ ಅವಕಾಶ ಕೊಡಬೇಡಿ. ಕೋಪ ಎನ್ನುವುದು ಒಂದು ನವರಸ ಅಂತಾರಲ್ಲವೇ, ಒಂಥರ ಅದೊಂದು ಭಾವನೆ. ಬಟ್ ಕೋಪವು ರೌದ್ರ ಎನ್ನುವಂಥದ್ದು. ಕೆಟ್ಟತನದ ವಿಷಯದಲ್ಲಿ, ಕೆಟ್ಟದಾಗಿರುವುದರ ಕುರಿತು ನಾವು ಕೋಪಗೊಳ್ಳಬೇಕು. ಪಾಪದ ವಿಷಯದಲ್ಲಿ ಕೋಪಗೊಳ್ಳಬೇಕು. ಆದರೆ ನಿಮ್ಮ ಕೋಪವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಿಮಗೆ ಯಾರ ಮೇಲಾದರೂ ಕೋಪ ಇದ್ರೆ ತಕ್ಷಣವೇ ಅವರಿಗೆ ಕ್ಷಮಾಪಣೆ ಕೇಳ್ರಿ. ನಿಮ್ಮ ಹೃದಯ ನಿರ್ಮಲವಾಗಿ ಕಾಪಾಡಿಕೊಳ್ಳಿ. ಇಲ್ಲವೇ ಆ ಕೋಪವೇ ಈರ್ಷ್ಯವಾಗಿ, ದ್ವೇಷವಾಗಿ ಮಾರ್ಪಡುತ್ತೆ. ಕೈನನು ಕೊನೆಗೆ ಏನ್ ಮಾಡ್ದ? ಹೇಬೇಲನನ್ನೇ ಸಾಯಿಸಿಬಿಟ್ಟನಲ್ಲವೇ? ಕೈನನೇ ಯಾಕೆ ಕೋಪಗೊಳ್ತಿ, ಸಮಾಧಾನಗೊಳ್ಳು ಅಂತ ಹೇಳಿದ್ರೆ ಹಾಗೆ ಕೋಪ ಇಟ್ಕೊಂಡ, ಅಸೂಯೆ ಪಡ್ತಾನೆ, ದ್ವೇಷದಿಂದ ತುಂಬಿಕೊಳ್ತಾನೆ, ಕೊನೆಗೆ ನರಹತ್ಯೆ ಮಾಡಿಬಿಡ್ತಾನೆ. ಕೋಪ ಬಿಟ್ಟು ಬಿಡಿರಿ, ಆಕ್ರೋಶ ಬಿಟ್ಟು ಬಿಡಿ ಎಂಬುದಾಗಿ ಬೈಬಲ್ ಹೇಳುತ್ತದಲ್ಲವೇ? ಚಿಕ್ಕಿನಲ್ಲಿ ಬಿಳಿಸುವ 7 ಪಾಪಗಳಲ್ಲಿ ಮೊದಲನೇದು ಗರ್ವ, 2ನೇದು ಅಸೂಯೆ, 3ನೇದು ಕೋಪ, 4ನೇದು ಹೊಟ್ಟೆ ಬಾಕುತನ. ತಿನ್ನೋದು ಕೂಡ ತಪ್ಪನ್ನುತ್ತೀರಾ? ತಿನ್ನಿರಿ, ಬದುಕುವುದಕ್ಕೋಸ್ಕರ ತಿನ್ನಿರಿ, ಆದರೆ ತಿನ್ನುವುದಕ್ಕೋಸ್ಕರವೇ ಬದುಕಬೇಡಿ. ತಿಂಡಿಯನ್ನು ಕಂಟ್ರೋಲ್ ಮಾಡದಂಥವನು ತನ್ನ ಬದುಕಿನಲ್ಲಿ ಏನೂ ಬಿಡಲಾರನು. ಹೊತ್ತಿನ ಕೂಳಿಗಾಗಿ ಚೊಚ್ಚಲತನದ ಹಕ್ಕನ್ನು ಕಳಕೊಂಡಿರುವ ಏಸಾವನಂತಹ ಭ್ರಷ್ಟರು ನಿಮ್ಮಲ್ಲಿ ಇಲ್ಲದಂತೆ ನೋಡಿಕೊಳ್ಳ್ರಿ. ಹೊತ್ತಿನ ಕೂಳಿಗಾಗಿ ತನ್ನ ಚೊಚ್ಚಲತನದ ಹಕ್ಕು ಯಾರಾದರೂ ಮಾರಿಕೊಳ್ತಾರೋ? ತಿಂಡಿಗೋಸ್ಕರ ಮನಸಾಕ್ಷಿ ಹಾಳು ಮಾಡಿಕೊಳ್ಳುವವರು, ತಿಂಡಿಗೋಸ್ಕರ ಮೋಸ ಅನ್ಯಾಯ ಮಾಡುವಂಥವರು, ತಿಂಡಿಗೋಸ್ಕರ ತವಕ ಪಡುವಂಥವರು. ನಾಯಿಗಳು ತಿನ್ನುವುದಕ್ಕಾಗಿ ತವಕ ಪಡ್ತಾವೆ, ಎಷ್ಟು ತಿಂದರೂ ಅವುಗಳಿಗೆ ತೃಪ್ತಿ ಇರಲ್ಲ. ತಿಂಡಿಯೇ ಪ್ರಧಾನ ಕೆಲವರಿಗೆ. ತಿನ್ನುವ ವಿಷಯದಲ್ಲಿಯೇ ಘರ್ಷಣೆಗಳು, ಜಗಳಗಳು, ಅಲ್ಲಕಲ್ಲೋಲಗಳು. ತಿನ್ನುವುದಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಕೆಲವರು. ಶರೀರದ ಆಸೆಯನ್ನು ಜಯಿಸಬೇಕು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಜಯಿಸಬೇಕು. 40 ದಿನ ಯೇಸು ಉಪವಾಸ ಮಾಡಿದ ನಂತರ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿಕೊಂಡು ತಿನ್ನು ಎಂದು ಸೈತಾನನು ಸಲಹೆ ಕೊಟ್ರೆ, ಯೇಸು ಗದರಿಸುತ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಅನ್ನುತ್ತಾರೆ. ಹೊಟ್ಟೆಬಾಕರು, ಕುಡುಕರು ಬಡವರಾಗುತ್ತಾರೆಂದು ದೇವರ ವಾಕ್ಯ ಹೇಳ್ತದೆ. ಈ ದಿನ ತಿಂಡಿಯಿಂದ ಬರುವ ರೋಗಗಳೇ ಹೆಚ್ಚಾಗುತ್ತಾ ಬರ್ತಿವೆ ಪ್ರಿಯರೇ. ಕಡಿಮೆ ತಿನ್ನುವುದರಿಂದ ಬರುವ ರೋಗಗಳಿಗಿಂತಲೂ ಹೆಚ್ಚು ತಿನ್ನುವುದರಿಂದಲೇ ರೋಗ ಹೆಚ್ಚು ಬರ್ತಿವೆ. ನಿಮ್ಮ ದೇಹ ದೇವರ ಆಲಯವಾಗಿದೆ. ಹಾಗಾಗಿ ದೇವರ ಆಲಯ ಅನಿಸಿಕೊಳ್ಳುವ ದೇಹವನ್ನು ಹಾಳು ಮಾಡುವಂಥದ್ದು ಯಾವುದನ್ನು ತಿನ್ನಬಾರದು. ತಿಂದು ಸುಮ್ಮನೆ ಇರ್ತಾರಂತೀರಾ? ಕುಡಿಯುತ್ತಾರೆ. ಮದ್ಯಪಾನ, ಡ್ರಗ್ಸ್ ಇವೆಲ್ಲ ಕೂಡ ಏನೋ ಮೋಜಂತ ಆರಂಭಿಸಿ ಅವುಗಳ ಚಟಕ್ಕೆ ಸಿಕ್ಕಾಕೊಂಡು ತಮ್ಮ ಜೀವಿತವನ್ನೇ ಕೆಲವರು ಹಾಳು ಮಾಡಿಕೊಳ್ತಿದ್ದಾರೆ. ಈಗಾಗಲೇ ನೀವು ಅಂತಹ ಬಂಧನದಲ್ಲಿದ್ದರೆ ಬಂಧಿಸುವವರನ್ನೇ ಯೇಸು ಬಿಡಿಸಲು ಬಂದಿರುವುದರಿಂದ ನಿಮ್ಮ ಸ್ಥಿತಿ ನೀವು ಗ್ರಹಿಸಿ ಯೇಸುವಿನ ಮುಂದೆ ಪಶ್ಚಾತ್ತಾಪ ಪಡೋದಾದರೆ ನಿಮಗೆ ಬಿಡುಗಡೆ. ಗರ್ವ, ಅಸೂಯೆ, ಕೋಪ, ಹೊಟ್ಟೆಬಾಕುತನ, ಸೋಮಾರಿತನ. ತಿಂಡಿ ಹೆಚ್ಚಾದವನಿಗೆ ಮತ್ತು ಹೆಚ್ಚಾಗ್ತದಲ್ಲವೇ? ಅವನು ಕೆಲಸ ಮಾಡಲ್ಲ. ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದು. ವಿಚಿತ್ರವೇನೆಂದರೆ ಕೆಲಸ ಮಾಡುವವನು ಕೆಲಸದಲ್ಲಿ ಮಗ್ನನಾಗಿ ಊಟ ಮಾಡೋದು ಮರೆಯುತ್ತಾನೆ. ಕೆಲಸ ಮಾಡದವನು ತಿನ್ನುತ್ತಲೇ ಇರ್ತಾನೆ. ಇನ್ನೇನಾದರೂ ತಿನ್ನಲು ಇದೆಯಾ ಎಂದು ಕೇಳುತ್ತಲೇ ಇರ್ತಾನೆ. ಸೋಮಾರಿಗಳು ದೇವರಿಗೆ ಪ್ರಯೋಜನಕರವಲ್ಲ. ಸೋಮಾರಿಯಾದ ಕೆಟ್ಟ ದಾಸನು ನೀನು. ನಿನಗೊಂದು ತಲಾಂತು ಕೊಟ್ಟೆ, ನಿನಗೆ ಅದರ ವಿಷಯದಲ್ಲಿ ಶ್ರದ್ಧೆ ಇಲ್ಲ, ಅದರ ಮೇಲೆ ಇನ್ವೆಸ್ಟ್ ಮಾಡಲಿಲ್ಲ, ಅದರ ವಿಷಯದಲ್ಲಿ ಕೆಲಸ ಮಾಡಲಿಲ್ಲ. ಸೈತಾನನಿಗೂ ಅವನ ಅನುಯಾಯಿಗಳಿಗೂ ಸಿದ್ಧ ಮಾಡಿರುವ ಅಂಧಕಾರದೊಳಗೆ ಹೋಗಿ ಎಂದು ತಳ್ಳಿ ಹಾಕ್ತಾರೆ. ಸೋಮಾರಿತನ ಬಹಳ ಭಯಂಕರವಾಗಿರುತ್ತೆ. ಉದಯದಲ್ಲಿ ಇನ್ನೂ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀರಾ? ಆಯ್ತು, ಮಲಗಿರಿ. 8 ಅವರ್ಸ್ ಮಲಗಿರಿ. ಕೆಲವರು 7 ಅವರ್ಸ್ ಸಾಕಂತಾರೆ. ಹೋಗ್ಲಿ, 8 ಅವರ್ಸ್ ಮಲಗಿರಿ. ಆದರೆ 10 ಗಂಟೆ 12 ಗಂಟೆ ಯಾವಾಗ ಅಂದರೆ ಯಾವಾಗ, ಎಲ್ಲೇ ಅಂದರೆ ಅಲ್ಲಿ ನಿದ್ದೆ ಮಾಡೋವರಿಗೆ ಏನನ್ನಬೇಕು ಪ್ರಿಯರೇ?
ಸೋಮಾರಿಯೇ, ಇರುವೆಗಳ ಬಳಿಗೆ ಹೋಗು, ಅವುಗಳ ನಡತೆ ನೋಡಿ ಕಲಿತುಕೋ ಎಂದು ದೇವರ ವಾಕ್ಯ ಹೇಳ್ತದೆ. ಸೋಮಾರಿತನ, ಮೈಗಳತನ ಎನ್ನುವುದು ಮತ್ತು ಎನ್ನುವಂಥದ್ದು ಈ ದಿನ ಅನೇಕರನ್ನು ಹಿಡಿದು ಆಧ್ಯಾತ್ಮಿಕವಾಗಿ ಮತ್ತರಾಗ್ತಾ ಇದ್ದಾರೆ, ನಿರ್ಲಕ್ಷ್ಯರಾಗಿ ಬಿಡ್ತಾ ಇದ್ದಾರೆ. ಗರ್ವ, ಅಸೂಯೆ, ಕೋಪ, ಹೊಟ್ಟೆಬಾಕುತನ, ಸೋಮಾರಿತನ, ಶರೀರದ ಆಸೆಗಳು ಇವೆಲ್ಲವೂ ಕೂಡ ನಿಮ್ಮ ಶರೀರದಲ್ಲೇ ಇರ್ತವೆ. ನಿಮ್ಮ ಶರೀರವೇ ದೇವರ ಆಲಯವಾಗಿದೆ. ಆದರೆ ಈ ಶರೀರ ಇಚ್ಛೆಗಳು, ಕಾಮ ಇಚ್ಛೆಗಳನ್ನು, ಶರೀರ ಕೋರಿಕೆಗಳನ್ನು ನೀವು ಜಯಿಸಬೇಕು. ಕಾಮಾತುರತೆ ಉಳ್ಳವರಾಗಿ ಅಪವಿತ್ರವಾದ ದೃಶ್ಯ ನೋಡಬೇಕೆಂದು, ಅಪವಿತ್ರವಾದ ಪ್ರದೇಶಗಳಿಗೆ ಹೋಗಬೇಕೆಂದು, ಪರ ಶರೀರಾನುಸಾರವಾಗಿರಬೇಕೆಂಬ ಆಸೆಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಇರುವುದಾದರೆ, ಒಬ್ಬ ಸ್ತ್ರೀಯನ್ನು ಮೋಹದ ನೋಟದಿಂದ ನೋಡುವವನು ಆಗಲೇ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದನೆಂದು ಯೇಸು ಹೇಳಿದ್ದಾರೆ. ನೀವು ಕ್ರಿಯೆಯಿಂದ ಮಾಡುವುದಕ್ಕಿಂತ ಮುಂಚೆಯೇ ಯೋಚನೆಯಲ್ಲಿಯೇ ನೀವು ತಪ್ಪು ಮಾಡುವುದಾದರೆ ತಕ್ಷಣವೇ ಪಶ್ಚಾತ್ತಾಪ ಪಡೆಯಿರಿ. ಕೊನೆಗೆ ಹಣದ ಆಸೆ ಎಲ್ಲಾ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಎಷ್ಟೇ ಸಂಪಾದಿಸಿದರೂ ಕೂಡ ಇನ್ನೂ ಸಂಪಾದಿಸಬೇಕೆಂದು ಈ ಲೋಕದಲ್ಲಿ ಜನರು ತವಕ ಪಡ್ತಿದ್ದಾರೆ. ನೀವು ಕ್ರಿಸ್ತನನ್ನು ಅರಿತ ನಂತರ ನೀವೆಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಕೊಡಲ್ಪಟ್ಟದಕ್ಕಿಂತಲೂ ಹೆಚ್ಚು ಉಳಿಯುವುದಿಲ್ಲವೆಂದು, ಹಾಗೂ ನರಮನುಷ್ಯನ ಪ್ರಯಾಸದಿಂದ, ನರಮನುಷ್ಯನ ಕಷ್ಟದಿಂದ ಏನಂತೆ ಮನುಷ್ಯನ ಪ್ರಯಾಸದಿಂದ ದೇವರ ಆಶೀರ್ವಾದಗಳು ಹೆಚ್ಚಾಗೋದಿಲ್ಲ. ದೇವರೇ ಇಷ್ಟು ಸಾಕು ಎಂಬ ತೃಪ್ತಿ ಇರಬೇಕು. ದೇವರಿಗಿಂತಲೂ ಹಣವನ್ನು ಹೆಚ್ಚು ಪ್ರೀತಿ ಮಾಡಬಾರದು. ಯಾರೊಬ್ಬರೂ ಕೂಡ ದೇವರಿಗೂ ಹಣಕ್ಕೂ ದಾಸನಾಗಿರುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಕೆಲವರು ಅದನ್ನು ಆಶಿಸಿ ಭ್ರಷ್ಟರಾಗಿದ್ದಾರೆ, ತಮ್ಮನ್ನು ತಾವು ನಾಶ ಮಾಡಿಕೊಂಡಿದ್ದಾರೆ. ದುಡ್ಡು, ಹೊಲಸು, ತಿಪ್ಪೆ, ಅದನ್ನು ಮುಟ್ಟಲ್ಲ, ಅದನ್ನು ಆಶಿಸಲ್ಲ ಅಂದಿದ್ರಂತೆ ಇಂಗ್ಲೆಂಡ್ ದೇಶದ ಅಪೋಸ್ತಲರೆಂದು ಕರೆಯಲ್ಪಟ್ಟ ಜಾನ್ ವೆಸ್ಲಿ ಅವರು. ಅವರ ಜೀವಿತ ದಿನಮಾನಗಳಲ್ಲಿ ಎಷ್ಟೋ ದುಡ್ಡು ಅವರ ಕೈಗೆ ಸೇರಿದಾಗ ಅದೆಲ್ಲವನ್ನು ಖರ್ಚು ಮಾಡಿ ದೊಡ್ಡ ಸೇವೆ ಮಾಡಿದ್ರು. ಅವರು ಸತ್ತಾಗ ಅವರ ಕೈಯಲ್ಲಿ ಕೆಲವು ಚಿಲ್ಲರೆ ದುಡ್ಡುಗಳು ಮಾತ್ರ ಉಳಿದಿದ್ವು. ದುಡ್ಡು ನಮ್ಮ ಕೈಯಿಂದ ಹೋಗ್ತಾಲೇ ಇರಬೇಕು ಹೊರತು ನಮ್ಮ ಕೈಗೆ ಅಂಟಿಕೊಂಡಿರಬಾರದು. ನಮ್ಮ ಹೃದಯದೊಳಗೆ ಹಣದ ಆಸೆ ಬರಬಾರದು. ನಿಮ್ಮ ಹಣ ಎಲ್ಲಿರುತ್ತೋ ನಿಮ್ಮ ಹೃದಯ ಅಲ್ಲೇ ಇರುತ್ತೆ ಎಂದು ವಾಕ್ಯ ಹೇಳುತ್ತೆ. ಈ ಚಿಕ್ಕಲ್ಲಿ ಸಿಲುಕಿಸುವ ಪಾಪದಲ್ಲಿ ನೀವು ಸಿಕ್ಕಿಬಿದ್ರೆ, ಒಂದು ಪಾಪದಲ್ಲಿ ಸಿಕ್ಕಾಕೊಂಡ್ರೆ ಅದರ ಜೊತೆಗೆ ಅಕ್ಕತಂಗಿಯಂತೆ ಜೊತೆಗೆ ಬರ್ತವೆ. ಒಂದಾದ ನಂತರ ಒಂದು ನಿಮ್ಮನ್ನು ಸಿಲುಕಿಸುತ್ತಲೇ ಇರುತ್ತವೆ, ನಿಮ್ಮನ್ನು ದೌರ್ಭಾಗ್ಯ ಸ್ಥಿತಿಯಲ್ಲಿ ಬೀಳಿಸುತ್ತವೆ. ಹಾಗಾಗಿ ಈ ಹೊಸ ವರ್ಷದಲ್ಲಿ ಮುಂದಕ್ಕೆ ಸಾಗುವಾಗ ಇವಾಗಲೇ ಈ ಕ್ಷಣವೇ ಮತ್ತೊಂದು ಸಾರಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ದೇವರು ನಮ್ಮನ್ನು ಬಿಡಿಸುತ್ತಾರೆ. ನಿಮ್ಮಲ್ಲಿನ ಗರ್ವ ತೆಗೆದು ದೀನರನ್ನಾಗಿ ಮಾಡ್ತಾರೆ. ನಿಮ್ಮಲ್ಲಿನ ಅಸೂಯೆ ತೆಗೆದುಹಾಕಿ ಪ್ರೀತಿ ಅನುಗ್ರಹಿಸ್ತಾರೆ. ನಿಮ್ಮಲ್ಲಿರುವಂತಹ ಆ ಆವೇಶವನ್ನು ಹಾಗೂ ಕೋಪವನ್ನು ತೆಗೆದುಹಾಕಿ ಸಾತ್ವಿಕರನ್ನಾಗಿ ಮಾಡ್ತಾರೆ. ನಿಮ್ಮಲ್ಲಿರುವ ಹೊಟ್ಟೆಬಾಕತನವನ್ನು ತೆಗೆದುಹಾಕಿ ಉಪವಾಸವಿದ್ದು ಪ್ರಾರ್ಥಿಸಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳುವ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ನಿಮ್ಮ ಸೋಮಾರಿತನದಿಂದ ಬಿಡಿಸಿ ಚುರುಕಾಗಿರುವ ಭಾಗ್ಯ ಕೊಡ್ತಾರೆ. ನಿಮ್ಮ ಶರೀರ ಇಚ್ಛೆಯಿಂದ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಪರಿಶುದ್ಧಗೊಳಿಸುತ್ತಾರೆ. ಪರಲೋಕದ ಧನವನ್ನು ನಿಮಗೆ ಕೊಟ್ಟು ಅತ್ಯಧಿಕವಾದ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಉದಯ ಕಾಲ ಸಮಯದಲ್ಲಿ ಚಿಕ್ಕಲ್ಲಿ ಸಿಲುಕಿಸುವ ಪಾಪಗಳ ಕುರಿತಾಗಿ ಮತ್ತೊಂದು ಸಾರಿ ನಾವು ಎಚ್ಚರಿಸಲ್ಪಡುತ್ತಿರುವಾಗ ಮತ್ತೊಂದು ಸಾರಿ ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಂಡು ನಮ್ಮ ಹೃದಯ ನಿಮ್ಮ ರಕ್ತದಲ್ಲಿ ಶುದ್ಧೀಕರಿಸಲ್ಪಡುವ ಹಾಗೆ ನಮ್ಮ ಸ್ಥಿತಿ ಒಪ್ಪಿಕೊಂಡು ನಮ್ಮ ಬಲಹೀನತೆಗಳಿಗಾಗಿ ನಾವು ಪಶ್ಚಾತ್ತಾಪಪಟ್ಟು ಒಪ್ಪಿಕೊಂಡು ಬಿಟ್ಟುಬಿಟ್ಟು ಜಯಶೀಲರಾಗಿ ಚಿಕ್ಕಲ್ಲಿ ಸಿಕ್ಕಿಬೀಳದೆ ಸ್ವೇಚ್ಛೆಯಿಂದ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದುಕಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ತಪ್ಪದೇ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅನೇಕರು ಆಶೀರ್ವಾದಕ್ಕಾಗಿ ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.